ಪರಿಷತ್ ಕಲಾಪದಲ್ಲಿ ಕಿಚ್ಚೆಬ್ಬಿಸಿದೆ ಕಾಂಗ್ರೆಸ್ ಸದಸ್ಯ ನಜೀರ್ ಅಹಮದ್ ಅವರ ಮಾತು. ನಿನ್ನೆ ಪ್ರಧಾನಿ ನರೇಂದ್ರ ಮೋದಿಗೆ ದೇಶದ್ರೋಹಿ ಅಂತ ಹೇಳಿದ್ರು ನಜೀರ್ ಅಹಮದ್. ಇವತ್ತು ಪರಿಷತ್ ಕಲಾಪ ಆರಂಭ ಆಗ್ತಾ ಇದ್ದ ಹಾಗೆ ಬಿಜೆಪಿ ಆಕ್ರೋಶವನ್ನ ವ್ಯಕ್ತಪಡಿಸಿತು. ಕಾಂಗ್ರೆಸ್ ಎಂಎಲ್ಸಿ ನಜೀರ್ ಅಹಮದ್ ವಿರುದ್ಧ ಸಿಟಿ ರವಿ ಅವರು ಆಕ್ರೋಶ ವ್ಯಕ್ತಪಡಿಸಿದ್ರು. ಪ್ರಧಾನಿಗೆ ಬಳಸಿದ ಮಾತು ಈ ದೇಶದ ನಾಲಿಗೆ ಆಗಿರೋದಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಿದ್ರು. ಇದು ಯಾವುದೋ ಪಾಕಿಸ್ತಾನದ ನಾಲಿಗೆ ಇರಬೇಕು ಅಂತ ಆಕ್ರೋಶ ವ್ಯಕ್ತಪಡಿಸಿದ್ರು. ಇನ್ನು ಅಪ್ಪನಂತಹ ನಾಲಿಗೆ ಆಗಿದ್ರೆ ಈ ರೀತಿ ಹೇಳಿಕೆ ಬರ್ತಾ ಇರಲಿಲ್ಲ, ಇದು ಪಾಕಿಸ್ತಾನದ್ದೇ ನಾಲಿಗೆ ಆಗಿರಬೇಕು ಅಂತಲೂ ಕೂಡ ವಾಗ್ದಾಳಿ ನಡೆಸಿದ್ರು. ಸದನದ ಬಾವಿಗೆ ಇಳಿದು ಧರಣಿಯನ್ನ ಮುಂದುವರಿಸಿದ್ರು ಬಿಜೆಪಿ ಸದಸ್ಯರು. ನಜೀರ್ ಅಹಮದ್ ಅಮಾನತಿಗೆ ಒತ್ತಾಯಿಸಿ ಧರಣಿ ನಡೆಸಿದ್ರು. ಯಾವುದೇ ಭಾರತೀಯ ನಾಲಿಗೆ ಪ್ರಿವಿಲೇಜ್ ಮೋಷನ್ ದೇಶದ ಪ್ರಧಾನಮಂತ್ರಿ ಬಗ್ಗೆ ಹಿಂಗ್ ಮಾತಾಡಲ್ಲ. ಆ ನಾಲಿಗೆ ಯಾವುದೋ ಪಾಕಿಸ್ತಾನದ್ದು ಇರಬೇಕು. ಬಾಕಿ ಭಾರತೀಯ ನಾಲಿಗೆ ಆದ್ರೆ ಹಂಗೆಲ್ಲ ಮಾತಾಡಲ್ಲ. ಪಾಕಿಸ್ತಾನ ನಾಲಿಗೆ ಮಾತ್ರ ದೇಶದ ಪ್ರಧಾನಮಂತ್ರಿ ಬಗ್ಗೆ ಹಂಗೆಲ್ಲ ಮಾತಾಡಕ್ ಸಾಧ್ಯ. ಹಾಗಾಗಿ ಆ ನಾಲಿಗೆ ಯಾವುದು ಅಂತೇಳಿ ಸ್ವಲ್ಪ ಪತ್ತೆ ಹಚ್ಚಬೇಕಾದ ಅವಶ್ಯಕತೆ ಇದೆ. ದೇಶಭಕ್ತ ನಾಲಿಗೆ ದೇಶದ ಪ್ರಧಾನಮಂತ್ರಿ ಬಗ್ಗೆ ಹಂಗೆಲ್ಲ ಮಾತಾಡಲ್ಲ. ಯಾವುದೋ ಪಾಕಿಸ್ತಾನ ಕಡೆ ನಾಲ್ಗೇನೇ ಇರ್ಬೇಕಿದೆ. ಹಿಂಗೆ ದೇಶದ ಪ್ರಧಾನಮಂತ್ರಿ ಬಗ್ಗೆ ಹಂಗೆ ಮಾತಾಡೋದು ಅಪ್ಪಂತವ್ ಯಾವ ಹಿಂಗ್ ಮಾತಾಡಲ್ಲ. ಮೊದಲೊಂದ್ಸಲ ಓದ್ಬಿಟ್ಟು ಆಯ್ತು. ನಜೀರ್ ಅಹಮದ್ ಕ್ಷಮೆಗೆ ಸ್ಪೀಕರ್ ಬಸವರಾಜ್ ಹೊರಟ್ಟಿ ಸೂಚನೆಯನ್ನ ನೀಡಿದರು. ನಜೀರ್ ಅಹಮದ್ ಮಾತನಾಡಲು ನಿಲ್ತಾ ಇದ್ದಂತೆ ಗಲಾಟೆ ಶುರುವಾಗುತ್ತೆ. ಯಾವುದೇ ಸ್ಪಷ್ಟನೆ ಕೊಡೋದು ಬೇಡ ಅಂತ ಬಿಜೆಪಿ ಸದಸ್ಯರು ಹೇಳ್ತಾರೆ. ಸ್ಪಷ್ಟನೆ ಬೇಡ, ಕ್ಷಮೆ ಕೇಳಿ ಅಂತ ಪಟ್ಟು ಹಿಡಿತಾರೆ. ಪ್ರಶ್ನೆ ಬಂದಿದ್ದೇನು, ಅವ್ರ ಎಕ್ಸ್ಪ್ಲನೇಷನ್ ಬೇಡ. ಆದಂಥ ಘಟನೆಗಳನ್ನು ನಿಮಗೆಲ್ಲ ನಾನು ತಂದಿದ್ದೀನಿ. ಇಷ್ಟು ನೋಡಿ, ನಾನು ಇದು ಬರ್ತೀನಿ ಎಲ್ಲವನ್ನ ತಂದಿದ್ದೀನಿ. ತಂದಾಗ ನಾನು ಹೇಳ್ತೀನಿ, ಭಾಷಣ ಮಾಡೋದು ಅವ್ರು ಹಂಗಂದ್ರು ಇವ್ರು ಹಿಂಗಂದ್ರು ಅದು ಬೇಡ, ಆಮೇಲೆ ಮಾಡಲಿ. ಬಟ್ ಬೇಸರದ ಕ್ಷಮೆ ಕೇಳೋದು ಅವ್ರದ್ದು ಬಿಡ್ಲಾರ್ದ ಕರ್ಮ. ಬೇಸರ ಕ್ಷಮೆ ಕೇಳಿದ ನಂತರ ಇದನ್ನು ಮುಗಿಸೋನು. ಮುಂದೆ ಅವರವರ ವೈಯಕ್ತಿದ್ದ ಬೇರೆ ರೂಪದಲ್ಲಿ ತರಲಿ, ನಾನು ಅದನ್ನು ಕನ್ಸಿಡರ್ ಮಾಡ್ತೀನಿ. ಇಷ್ಟು ಬಿಟ್ಟು ಬಂದಾಗ ಈ ಪಾಕಿಸ್ತಾನ ನಾಲ್ಗೆ ಅಂತ ಅದೆಲ್ಲ ಆಮೇಲೆ ಅದನ್ನ ನಾವು ಅವರು ವಿಷಾದ ಪಡಿ ಮಾಡ್ಲಿ. ಸರಿ, ನೀವು ಕೊಡಿ. ಪಾಕಿಸ್ತಾನ ನಾಲ್ಗೆ ಅಂತ ಹೇಳೋದು ನಾವು ನೀವು ಕೊಡಿ. ಪಾಕಿಸ್ತಾನ ನಿಮ್ಗೆ ಏನಾಗ್ತಿದ್ದೀರಿ? ಅವ್ರು ಪಾಕಿಸ್ತಾನ ಅಂದ್ರೆ ಮತ್ತೆ ಯಾಕೆ ಹೇಳಿದ್ದು ಪಾಕಿಸ್ತಾನ? ಈಗ ನೀವೇನ್ ಮಾಡ್ತೀರಿ ಹೇಳಿ? ಉಳಿದೆಲ್ಲ ಪಾಕಿಸ್ತಾನ ನಾಲ್ಗೆ ಉಳಿದೆಲ್ಲ ಬೇಡ. ಈಗ ನೀವೇನ್ ಮಾಡ್ತೀರಿ? ಕ್ಷಮೆ ಕೇಳ್ತಿರಿಲ್ಲ? ಫಸ್ಟ್ ಅದು ತೀರ್ಮಾನ ಮಾಡಿ. ಇಲ್ಲ, ನಾ ಇದನ್ನ ಹೇಳ್ತೀನಿ. ಆಯ್ತು. ನಮ್ಗೆ ಭಾರಿ ನೋವಾಗಿದೆ. ಇವತ್ತಿನ ದಿವಸ ವಿಶ್ವಗುರು ಅಂತ ಯಾರಾದ್ರೂ ಈ ರಾಷ್ಟ್ರದಲ್ಲಿ ಇದ್ರೆ ಮಹಾತ್ಮ ಗಾಂಧಿ ಮಾತ್ರ. ವಿಶ್ವಗುರು ಅಂತ ಪ್ರಾರಂಭ ಮಾಡಿದ್ರೆ ಅದೆಲ್ಲ ಭಾರಿ ನೋವಾಗ್ತದೆ ನಮ್ಗೆ. ಪಾಕಿಸ್ತಾನದ ನಾಲಿಗೆಯಿಂದ ಇಂತಹ ಮಾತು ಅಂತ ಸಿಟಿ ರವಿ ಅವರು ಹೇಳಿದರು. ಅದಕ್ಕೆ ಕಾಂಗ್ರೆಸ್ ಸದಸ್ಯರು ಆಕ್ರೋಶ ವ್ಯಕ್ತಪಡಿಸ್ತಾರೆ. ಎಂಎಲ್ಸಿ ಸಿಟಿ ರವಿ ವಿರುದ್ಧ ಕ್ರಮ ಆಗಬೇಕು ಅಂತ ಕಾಂಗ್ರೆಸ್ ಸದಸ್ಯರು ಕೂಡ ಪಟ್ಟು ಹಿಡಿತಾರೆ. ಪರಿಷತ್ ಮುಖ್ಯ ಸಚೇತಕ ಸಲೀಂ ಅಹಮದ್ ರಿಂದ ದೂರು ಕೂಡ ಆಗತ್ತೆ. ಬೆಳಿಗ್ಗೆ ಸದನ ಶುರುವಾಗ ಆದ ತಕ್ಷಣವೇ ಸಿಟಿ ರವಿಯವರು ನಮ್ಮ ಸದಸ್ಯ ನಜೀರ್ ಅಹಮದ್ ಬಗ್ಗೆ ನಿಮ್ಮ ನಾಲ್ಗೆ ಪಾಕಿಸ್ತಾನ ಮೂಲಕ ಹೇಳೋಂಥ ರೀತಿಯಲ್ಲಿ ಅಪಮಾನ ಮಾಡಿದೆ, ಈ ಸದನಕ್ಕೆ ಅಗೌರವ ತಂದಿದ್ದಾರೆ. ಅವ್ರ ಮೇಲೆ ಕೂಡ ತಾವು ಆ್ಯಕ್ಷನ್ ತೊಗೋಬೇಕಂತ ನಾನು ಒತ್ತಾಯ ಮಾಡ್ತೀನಿ. ಇದು ಮೊದಲೇ ಸಲ ಅಲ್ಲ. ಪ್ರತಿಯೊಬ್ಬ ಯಾವ ಸಮಸ್ಯೆ ಆದರೂ ಕೂಡ ಇದೇ ವಿಚಾರಗಳನ್ನ ಕೆಲವು ಸದಸ್ಯರು ಪದೇ ಪದೇ ಈ ಮಾತನ್ನು ಹೇಳ್ತಾ ಇದ್ದಾರೆ. ಯಾಕಂದರೆ ನಾವೆಲ್ಲ ಭಾರತೀಯ ನಾಗರಿಕರು, ಇಲ್ಲಿ ಹುಟ್ಟಿದ್ದೀವಿ, ಇಲ್ಲಿ ಬೆಳೆದಿದ್ದೀವಿ, ಇಲ್ಲೇ ಸಾಯ್ತೀವಿ. ನಾವು ನಮ್ಮ ದೇಶ. ಸ್ವಾತಂತ್ರ್ಯ ಹೋರಾಟದಲ್ಲಿ ನಾವೆಲ್ಲ ತ್ಯಾಗ ಕೂಡ ಮಾಡಿದ್ದೀವಿ, ಜೈಲಿಗೂ ಕೂಡ ಹೋಗಿದ್ದೀವಿ, ಬಲಿದಾನ ಕೂಡ ಮಾಡಿದ್ದೀವಿ. ಆದರೂ ಕೂಡ 75 ವರ್ಷ ಆದರೂ ಕೂಡ ಇವತ್ತು ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.